ಇವತ್ತು ಮೆಣಸಿನ್ಕಾಯಿ ಒಣಗಿದ್ವು ಅಂದ್ರೆ ಚಲೋ ಆಗ್ತೈತೆ ನೋಡುವ ಖಾರ ಕೊಡ್ಸಾಕ. ಈ ಬಿಸಿಲಿಗೆ ಒಂದು ಸ್ವಲ್ಪ ಒಣಗಿನ ನನಗೂ ಅನುಕೂಲ ಆಗ್ತೈತಿ. ಮೆಣಸಿನ್ಕಾಯಿ ಏನು ರೇಟ್ ತುಟ್ಟಾಗ್ಯವ ಯವ್ವ. ಇವ್ರು ಗಿರಿಜಿ ಪಾರಕ್ಕ ಅದು ಬಂದ್ರೆ ನಾನು ಒಂದಿಷ್ಟು ತುಂಬ ರೇಟ್ ತೆಗ್ಯಾಕೆ ಬರ್ತೈತಿ. ಇನ್ನೂ ಬರೋವಾರ ನೋಡಿ ಬಿಡಾಡ್ಯಾರು. ಶಾಂತಕ್ಕ ಏನು ಮಾಡತ್ತಿ? ಅಯ್ಯ ಬರ್ರಿ ನಿಮ್ದು ಹಾದಿ ಕಾಯತ್ತೀನಿ ನೋಡು. ಏನು ಶಾಂತಕ್ಕ ಮೆಣಸಿನ್ಕಾಯಿ ಹೆಂಗೆ ಬಿದ್ದು ಏನು ರೇಟ್? ಯವ್ವ ಕೆಟ್ಟ ತುಟ್ಟಾಗ್ಯಾವ ನೋಡುವ. ಅದೇನು ರೇಟ್ದೇನು ಮಾತಾಡೋಂಗಿಲ್ಲ. ಎಷ್ಟು ಕೆ ಜಿ ರೀ ತಂದಿರಿ? ಟೋಟಲ್ 10 kg ಅಂತ ಹೇಳ್ರಿ ನಿಮ್ಮ ಗೌಡ್ರ. ನನಗೂ ಏನು ಗೊತ್ತಿಲ್ಲ, ಆ ವೆಟ್ಟ ಈ ವೆಟ್ಟ ಅಂತ ಏನು ಹೇಳಿಲ್ಲ. ಟೋಟಲ್ 10 kg ತಂದೇನು ನೋಡತ್ತಂದು ಹೇಳಿ ಹೋದ್ರಟ. ಇನ್ನೇನ ಒಣಗ್ಯಾವ ಅರ್ಧ ಮುರ್ದ, ಇನ್ನೊಂದು ಸ್ವಲ್ಪ ಒಣಗ್ಲಿ. ಸಂಜೆಗದು ತುಂಬ ತೆಗಿನು ಮತ್ತು ಮೆಣಸಿನ್ಕಾಯ್ದು ಬರೀಬ್ರು. ಹ್ಞೂ ಶಾಂತಕ್ಕ ಬರ್ತೀವಳ. ಅದಕ್ಕೆ ನಾ ಈಗ ಮತ್ತೇನು ಬೇರೆ ಕೆಲಸ ಐತೇನು ಹೇಳ? ಹ್ಞೂ ಯವ್ವ ಐತಿ. ಈಗ ನಡೀರಿ ಒಳಗೆ ಹೋಗುನು, ಒಳಗೆ ಹೋಗಿ ಮಾತಾಡೋನು. ಇದೇನು ಶಾಂತಕ್ಕ ಎಲ್ಲ ಹರು ಹಚ್ಚಿ ಹಂಗೆ ಹೋಗಿಲ್ಲ? ಹರು ಏನು ಹಚ್ಚಿಲ್ಲ ಯವ್ವ. ಮೆಣಸಿನ್ಕಾಯಿ ಒಂದಿಟ್ಟು ಮ್ಯಾಲೆ ಕೆಳಗೆ ಮಾಡ್ರೆ ಒಂದಿಟ್ಟು ಚೆನ್ನಾಗಿ ಒಣಗ್ತಾವ ತಂದು ಇವನಿಲ್ಲೇ ಬಿಟ್ಟು ಹೋಗಿ ನೋಡು. ಇವತ್ತಿಂದ ನನ್ನ ಹೆಸರು ಚೇಂಜ್ ಮಾಡ್ಕೊಳತ್ತೀನಿ, ಶಾರಕ್ಕ ತಂದ. ಶಾರಕ್ಕ ಏನು ಮಾಡೋಣ ಈಗ? ಕೆಲಸ ಏನಾರ ಇದ್ರೆ ಹೇಳ ಮತ್ತೆ. ಈಗೇನಿಲ್ಲ, ಮೆಣಸಿನ್ಕಾಯಿ ತುಂಬ ತೆಗಿಬೇಕು ಮತ್ತು ಅವು ಒಣಗಬೇಕು. ಅರಿಶಿನೂ ಒಣಗಿ ಹಾಕೀನಿ, ಎಲ್ಲ ಒಣಗಿ ಹಾಕೀನಿ. ಈಗ ಸಂಜೆ ನೋಡಿಗೆ ಆರ್ತಾವು, ಸಂಜೆಗೆ ಏನಾರ ಮಾಡಕ್ಕೆ ಬರ್ತೈತಾಳೆ. ಹೌದಾ ಶಾರಕ್ಕ, ಎಲ್ಲ ಕೇಳೀನಿ. ಮತ್ತು ಬಂಗಾರ ಏನು ಹಾಕಾಕಿದಿ? ಬಂಗಾರ ತೊಗೊಳಕ್ಕೆ ಹೋಗ್ಬೇಕವ. ಬಂಗಾರ ರೇಟ್ ಒಂದು ಭಾಳ ಆಗೈತೆ ಅನ್ನತ್ತರ ಗೌಡ್ರ. ಅದ ವಿಚಾರ ನಡೆದೈತೆ ನೋಡಿ. ನಿನ್ನೆ ರಾತ್ರಿ ಅದನ್ನ ವಿಚಾರ ಮಾಡಿದ್ವಿ. ಹೌದಾ ಶಾರಕ್ಕ, ಇದು ಯುದ್ಧ ಒಂದು ನಿಂತೈತತ್ ನೋಡವ. ಮತ್ತು ಯುದ್ಧ ಸ್ಟಾಪ್ ಆತಂದ್ರೆ ಮತ್ತು ಬಂಗಾರ ರೇಟ್ ಮನಗಂಡ ಏರ್ತೈತಿ. ಇಟ್ಟು ದಿನ 140 ಇತ್ತು, 140, 45, 48 ಆಸ್ಪಾಸ್ ಇತ್ತು. ಯುದ್ಧ ನಿಲ್ಲನ 150 ಮೇಲೆ ಹೋಗೈತತ್ತ. ಇನ್ನು 8 ಆಗ್ತೈತೇನೋ ಏನು. ಒಬ್ಬೊಬ್ರು ಬಂಗಾರ ಅಂಗಡಿಯವ್ರು ಹೇಳ್ತಾರು 2 ಮೇಲೆ ಆಗ್ತೈತತ್ತಾರು. ಹೆಂಗೆ ಮಾಡ್ತೀನಿ ನೋಡು, ಪಟ್ ಹೋಗಿ ತೊಗೊಂಡು ಬಿಡ್ತೀರ ನೋಡು. ಅಯ್ಯ ಪಾರಕ್ಕ, ಪಟ್ನ ಯಾಕೆ? ಶಾರಕ್ಕ ಏನಾರ ಮೊದಲ ಬಂಗಾರ ತೊಗೊಂಡು ಇಟ್ಟಿರ್ಬೇಕು, ಮಕ್ಕಳ ಮದುವೆಗೆ ಬೇಕತ್ತಂದ. ಗಿರ್ಜಿ ಏನು ತೊಗೊಂಡಿಲ್ಲ. ಏನು ನನ್ನ ಮೈ ಮೇಲೆ ಹಾಕೊಂಡು ಅಡ್ಡಾಡ್ತು ನಾವಟ್ಟ. ಮತ್ತು ಗೌಡ್ರು ಏನು ಹಾಕೋತಾರ ಅವಟ್ಟ. ಹಂಗೆ ಸಣ್ಣ ಪುಟ್ಟ ಒಂದೆರಡು ಮಗಳಿಗೆ ಸಾಮಾನು ಮಾಡಿಸ್ಕೊಟ್ನಿ. ಏನು ಮಕ್ಕಳಿಗೆ ತಂದು ಏನು ತೊಗೊಂಡಿಟ್ಟಿಲ್ಲ. ಹೊಲಾನ ಮಾಡಿದ್ದೀವಲ್ಲ, ಮತ್ತು ಮಕ್ಕಳಿಗೆ ತಂದು ಬಂಗಾರ ಏನು ತೊಗೊಳ್ಳಿಲ್ವಾ? ಅಯ್ಯ ಶಾರಕ್ಕ ಏನಾರೇ ತೊಗೊಂಡಿಲ್ಲ. ಮತ್ತು ಹಂಗೆ ಶಾರಕ್ಕ, ಮತ್ತು ಈಗ ಮದ್ವೆಗೆ ಮನಗಂಡ ಖರ್ಚಾಕತ್ ನೋಡಿ ಬಂಗಾರದಂದ್ರೆ. ಪಾರಕ್ಕ ನೀವು ಒಂದಿಟ್ಟೆ ಈ ಕಡೆ ಮ್ಯಾಲೆ ನನ್ನ ಬಾಜು ಭಾವ ನನಗೆ ಈ ಕಡೆ ಗೋನ್ ತಿರುಗಿಸಿ ಗೋನ್ ನೋವು ಬಂದ್ಗಿತ್ತಿತ್ತು. ನೀ ಮ್ಯಾಲೆ ಕುಂದ್ರ ಬಾಯಿಲಿ. ಈಗ ಬರತ್ ನೋಡುವ. ಇಬ್ರು ಒಂದ ಕಡೆ ನನಗೆ, ನೀವಿಬ್ರು ನನ್ನ ಮುಂದೆ ಇದ್ರೆ ನನಗೆ ಮಾತಾಡೋಕೆ ಅನುಕೂಲ ಆಕತಿ. ಗೋನ ಕಾಡಿ ಹೊಳ್ಸಿರ ಭಾಳ ಬ್ಯಾನ್ ಆಗ್ತಿದ್ದೀವ ರಾತ್ರಿ. ಇರಲಿ, ಈಗ ಬಂಗಾರದ ಮತ್ತು ಹೆಂಗೆ ಮಾಡಾಕಿ? ಬಂಗಾರದ ಏನು ಮಾಡೋದು ಅದು ತಿಳಿವಾತ್ರವ. ಮನಗೊಂಡ ತುಟ್ಟೇರಿ ಆಗತೈತಿ ಈ ಯುದ್ಧೊಂದು. ಈಗ ನಮ್ಮ ಹುಡುಗನ ಮದುವೆ ಟೈಮ್ ನಿಂದ್ರಬೇಕಾ? ಇನ್ನೊಂದಿಟ್ಟು ಕಡೆ ಯುದ್ಧಕ್ಕೆ ತಂದ್ರೆ ಈ ಕಡೆ ರೇಟಲ್ಲಿ ಇಳಿತಿತ್ತು, ಒಂದಿಟ್ಟು ತೊಗೊಳಕರೆ ಬರ್ತಿತ್ತು. ಹಂಗೆ ಏನು ಮಾಡೋದನ್ನು ತಿಳಿಯವಾತ್ ನನಗೂ. ಗೌಡ್ರು ಏನಾರ ವಿಚಾರ ಮಾಡಿರ್ತಾರಳ ಶಾರಕ್ಕ. ಈಗ ಹುಡುಗಿಗೆ ಏನು ಹಾಕೋದದು ವಿಚಾರ ಮಾಡಿರಿ ನೀವು ಬಂಗಾರ ಒಳಗೆ? ನೋಡುವ ಪಾರಕ್ಕ ಮತ್ತು ಗಿರ್ಜಕ್ಕ, ನಾವು ಹುಡುಗಿಗೆ ಅದನ್ನು ಹಾಕ್ತೀವಿ ಇದನ್ನು ಹಾಕ್ತೀವಿ ಅಂತ ಏನೂ ಮಾತಾಡಿಲ್ಲ. ಬಂಗಾರದಂತೂ ನಾವು ಏನು ಹಾಕ್ತೀವಿ ಏನು ಬಿಡ್ತೀವಿ ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. ನಾವು ಮಾತಾಡಿದ್ದ ಕಾಯಿ ಕನ್ಯಾ. ಹಂಗಾದ್ರೆ ಮತ್ತೇನು ಹಾಕ್ಲಿಕ್ಕೆ ನಡೀತೈತೆ ಬಿಡ ಇವ. ಎದಕ್ಕೆ ತಲೆ ಕಡಿಸ್ಕೊತಿ? ಬರ್ತೈತೆ ಗಿರ್ಜಿ. ಮನೆಗೆ ಸೊಸಿನ ಕರ್ಕೊಂಬರ್ತಿರ್ತಾನೆ, ಹಂಗೆ ಕರ್ಕೊಂಬರ್ಲೇನ ಬಂಗಾರ ಹಾಕ್ಲಾರ್ದ ಗೊತ್ತಾರೆ ಆಗ್ತೈತ್ಲು. ಮತ್ತೇನು ಮಾಡಕ್ಕೆ? ಏನು ಹಾಕಿ ಹೇಳ. ಮತ್ತು ನಮ್ಮ ಗೆಳತಿಯರ ಮುಂದೆ ಹೇಳಾರ್ದು ಒಮ್ಮೆ ಸೀಕ್ರೆಟ್ ಸರ್ಪ್ರೈಸ್ ಕೊಡಕ್ಕಿದ್ದೀನಿ. ಮತ್ತು ಅಯ್ಯ ಬಿಡಾಡಿ, ಊರು ಬಿಡಾಡಿ. ಸರ್ಪ್ರೈಸ್ ಏನು ಹೇಳಕ್ಕೆ ಮಾಡಕ್ಕೆ ಅಂತಂದ್ರೆ ನಿಮಗೆ ಮನೆಗೆ ಬರೋದು ಕರ್ದೇನಿ. ಈಗ ನಿಮ್ಮ ಮುಂದೇನು ಸರ್ಪ್ರೈಸ್ ಮಾಡಲಿ? ಬಿಡಾಡಿ, ಊರು ಬಿಡಾಡಿ. ಇಲ್ಲಿ ಬಿಡ ಶಾಂತಕ್ಕ, ಬೈಯಕ್ಕೆ ಹೋಗಬೇಡ. ಏನು ಹಾಕೋದು ವಿಚಾರ ಮಾಡಿ ಮತ್ತು ಸೊಸಿಗೆ ಬಂಗಾರ ಒಂದು ತಾಳಿ ಚೈನ್ ಹಾಕ್ಬೇಕಂತ ಮಾಡೀನಿವ ನಾ ಅಂತೂ. ಗೌಡ್ರು ಏನನ್ನತ್ತಾರು, ತಾಳಿ ಚೈನ್ ಒಂದು ಹಾಕೋನು, ಒಂದು ಲಾಂಗ್ ನೆಕ್ಲೆಸ್ ಹಾಕೋನು, ಒಂದು ಜೋಡ ಜುಮ್ಕಿ ಹಾಕೋನು ಅನ್ನತ್ತಾರ. ನನಗೂ ತಿಳಿವತ್ತು ಬಂಗಾರ ರೇಟರ ಭಾಳ ಆಗೈತಿ. ಹೆಂಗೆ ಮಾಡೋದು ಇವತ್ತು? ಗೌಡ್ರ ಮತ್ತೇನನ್ನತ್ತಾರು, ಕೈಯಾಗ ಒಂದೆರಡು ಬಳಿಯರೇ ಬೇಕಲ್ಲ, ಹೆಂಗೆ ಕರ್ಕೊಂಬರೋ ಸೊಸಿನಂತಾರು. ಏನಾರೇ ಮೊದಲು ಇಟ್ಟಿದ್ವಿ ಅಂದ್ರೆ ಮಾಡಿ ಹಾಕಕ್ಕೆ ಚಲೋ ಅನ್ನಿಸ್ತಿತ್ವ. ಏನು ತೊಗೊಂಡಿಲ್ಲ ಬಿಟ್ಟಿಲ್ಲ, ಬರೀ ಹುಡುಗರ ಹೆಸರಲ್ಲಿ ಆಸ್ತಿನ ಮಾಡೀವಿ. ಅದೇ ಏನು ಮಾಡ್ತಾರೋ ಏನು ತಿಳಿಯವಾತು. ಅಯ್ಯ ಶಾರಕ್ಕ, ನಿಮಗೇನು ಕಡಿಮೆ ಇದೆ? ರಗಡ್ ಊರಿಗೆ ಸಾವುಕಾರದಿ ಮತ್ತು ಸೊಸೆಗೆ ಹಾಕ್ಲಾರ್ದು ಹಂಗೆ ಕರ್ಕೊಂಬರ್ತೀರಿ? ಗೌಡ್ರೆಲ್ಲ ಮಾಡಿಟ್ಟಿರ್ತಾರ, ನಿನ್ನ ಮುಂದೆ ಹೇಳಿರಾಕಿಲ್ಲ ನೋಡು. ಗೌಡ್ರು ಏನು ಮಾಡ್ತಾರೆ ಮಾಡಲಿವ? ಬಂಗಾರ ರೇಟ್ ಅದೇ ಜಾಸ್ತಿ ಆಗಲಿ ಕಮ್ಮಿ ಅದೇ ಆಗಲಿ ಏನು ನಾ ಏನು ರೊಕ್ಕ ಕೊಡೋಕ್ಕೆಲ್ಲ ಬಿಡೋಕ್ಕೆಲ್ಲ ಎಲ್ಲ ಗೌಡ್ರ ಮಾಡವ್ರ. ಅವ್ರಿಗೆಲ್ಲ ಗೊತ್ತೈತಿ. ನಾ ಏನು ವಿಚಾರ ಮಾಡಲ್ಲ, ಸುಮ್ಮ ಹೊಕ್ಕನು. ಏನು ತೊಗೋತಾರ ಅದನ್ನು ಸೆಲೆಕ್ಟ್ ಮಾಡ್ತನು, ಆರಿಸ್ತನು, ಸೊಸಿನೂ ಅಲ್ಲೇ ಕರೆಸ್ತನು. ಆಕೆ ಏನು ಬೇಕಂತ ಅದನ್ನು ಕೊಡಿಸ್ತನು. ಗೌಡ್ರು ಏನು ಮಾಡ್ತಾರು, ನನಗೆ ಯಾಕೆ ಚಿಂತೆವ? ಓಹೋ ಮಹಿಳಾ ಸಂಘದ ಮೀಟಿಂಗ್ ಸೇರತ್ಲ ಮತ್ತೆ ನಿನ್ನ? ಅಯ್ಯ ರೀ, ಮೀಟಿಂಗ್ ಏನು ಸೇರಿಲ್ಲ, ಹಂಗೆ ಮಾತಾಡ್ಕೋತ ಕೂತೀವ್ರಿ. ಅದೇ ರೀ, ಬಂಗಾರ ರೇಟ್ ಒಂದು ತುಟ್ಟಾಗೈತ್ಲ, ಅದನ್ನ ಮಾತಾಡತ್ತಿದ್ದೀವಿ ನೋಡಿ. ಮತ್ತೆ ಅದು ಬಿಟ್ಟು ಏನು ಮಾತಾಡ್ತೀವಿ ಈಗ? ಅಯ್ಯವ್ವ, ಹೆಂಗಸರ್ದು ಬರೀ ಇದಾತು ನಿಮ್ದರೆ. ಬಂಗಾರ ರೇಟ್ ತುಟ್ಟಿ ಆತು, ಬಂಗಾರ ರೇಟ್ ಕಮ್ಮಿ ಆತು, ಆ ಸೀಟ್ ಚಂದ ಐತಿ, ಈ ಸೀಟ್ ಚಂದ ಇಲ್ಲ, ಆಕೆ ಹಂಗ ಈಗ ಹಿಂಗ ಇದು ಆತು ನಿಮ್ದು. ಯಾವಾಗಲೂ ಅದ ಸುದ್ದಿ ಏನು ಮಾತಾಡಂಗಿಲ್ಲ ನಾವು, ಎಲ್ಲ ಥರನೂ ಮಾತಾಡ್ತಿರ್ತೀವಿ. ಹಾಂ ಬಂದ್ರಪ್ಪ ನಮಗೆ ಹೇಯಾಳ್ಸ್ ಮಾತಾಡಕ್ಕೆ.
ಏನು ಚಿಂತೆ ಐತಿ ನಿನಗೆ ನನ್ನ ಮುಂದೆ ಹೇಳು ನಾನೆಲ್ಲ ಹೇಳ್ತೀನಿ ನಿನಗೆ ಬರೋಬ್ಬರಿ. ಬಂಗಾರದ ಚಿಂತ್ರಿ ಅದು ಬಿಟ್ಟು ಮತ್ತೆ ಯಾವ ಚಿಂತೆ ನನಗೆ ಬಂಗಾರ ರೇಟ ಮುಗುಲ್ 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 ಮುಟ್ಟೈತತ್ತ. ಅಯ್ಯ ಶಾರದಾ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ನಾ ಅದೇನಿಲ್ಲ ಮೇ ಹೂನಾ. ನೀವು ಅದೇ ರದ್ ಗೊತ್ತೈತೆ ನನಗೆ ಅದೇ ಏನು ಮಾಡ್ತೀರಿ ಅತಂದು ಕೇಳತ್ತೇನಿ. ಇಲ್ಲ ನಾ ಮೊದಲಿಂದ ನಾವು ಹುಡುಗರ ಹೆಸರ್ಲೆ ರೊಕ್ಕ ಇಟ್ಟೇನು ಮದ್ವಿಗೆ ತಂದ ಮತ್ತೆ ಎಜುಕೇಶನ್ಗೆ ತಂದು ಇಟ್ಟಿದ್ ರೊಕ್ಕ ಅದಾವಿನ ಅವನೇನ ಖರ್ಚು ಮಾಡಿಲ್ಲ. ಅದ ರೊಕ್ಕದ್ಲಿ ಈಗ ಬಂಗಾರ ತಗೊಳಕ್ ಬರ್ತೀವಿ ಸೊಸಿಗೆ. ಏನ್ರಿ ಮತ್ತೆ ನನ್ನ ಮುಂದೆ ಹೇಳೇ ಇಲ್ಲ ನೀವೇನು? ಇದನ್ನ ರೊಕ್ಕ ತುಂಬಾಕತ್ತ 25-30 ವರ್ಷ ಆತು. ಅವಾಗ ನಾ ಹೇಳಿ ನಿನಗೇನು ನೆನಪಿರ್ತೈತಿ ಹೆಂಡತಿ. ಅಯ್ಯ ಗೌಡ್ರ ಮತ್ತೆ ಸೊಸಿಗೆ ಏನೇನು ಹಾಕ್ಬೇಕಂತ ವಿಚಾರ ಮಾಡೀರಿ ಬಂಗಾರ ಐಟಮ್ ಒಳಗೆ? ಏನಿಲ್ರಿ ಗಿರ್ಜಕ್ಕ ಅದು ಒಂದು ತಾಳಿ ಹಾಕ್ತೀವ್ರಿ, ಒಂದು ಲಾಂಗ್ ನೆಕ್ಲೆಸ್ ಕಿವ್ಯಾನು ಬಳಿ ಅವರ್ಲ. ಓಹೋ ಹೋ ಗೌಡ್ರ ಮತ್ತೇನು ಜೋರ ಐತರ್ಲೆ ಮಗನ ಮದಿವಿ. ಇರು 2 ಗಂಟೆ ಅದಾವ್ರಿ ಮತ್ತೆ ಮಾಡುದರ್ಲೆ ಬಿಟ್ಟು ಏನು ಮಾಡೋದೈತ್ರಿ. ಅದು ಕರೆನ ಬಿಟ್ರಿ ಗೌಡ್ರ ಮತ್ತೆ. ಇವತ್ತು ಬಂಗಾರ ರೇಟ್ ಕೇಳ್ಕೊಂಬಂದಿನ ಹೋಗಿ 158 ಆಗೈತತ್ತ. ಆದ್ರೆ ಆಗ್ಲಿ ತೊಗೊಂಡ್ಬಿಡೋಣ ಮತ್ತೆ ಇವತ್ತ ಹೋಗಿ. ಅಯ್ಯಯ್ಯಯ್ಯ ಇವತ್ತು ಬ್ಯಾಡ್ಗಪ್ರಿ ಇನ್ನೊಂದು 2 ದಿನ ತಡೀರಿ. ಒಂದಿಟ್ಟು ಹೇಳಿದ್ರೆ ಇಳಿಬೋದು, ಒಂದಿಟ್ಟು ಸಮಾಧಾನ ತಗೋರಿ. ಈಗ ಒಮ್ಮೆ ಹೋಗಿ ತಗೋದು ತುಟ್ಟಿ ಮಾಡ್ಕೋದು ಬ್ಯಾಡ್ರಿ. ಒಂದು 2 ದಿನ ತಡೀರಿ ನೋಡೋನು ಮತ್ತೆ ಏನೇನಕತಿ ಇದ್ದೊಳಗೆ. ಆತ್ ಶಾರದಾ ನೀ ಹೇಳ್ದಂಗಾಗು. 1-2 ದಿನ ತಡಿಬೇಕಿನ್ನು. 2 ದಿನ ತಡಿ 10 ದಿನ ತಡಿ ರೇಟ್ ಏರೇ ಇರ್ಲಿ ಇಳದರೆ ಇರಲಿ ಒಟ್ಟು ಸೊಸಿಗೆ ಬಂಗಾರ ತರುದಂದ್ರ ತರುದ. ಓ ಸೊಸಿಗಟ್ಟ ತರಬೇಕಂತ ಫಿಕ್ಸ್ ಆಗಿಬಿಟ್ಟಿರಿ ನೀವು. ಹೌದ್ ಮತ್ತು ನನಗೇನು ಕೊಡ್ಸವ್ರಿ? ನನಗೂ ಬೇಕ್ರಿ ನೋಡ್ರಿ ಬಂಗಾರ. ಯಾಕಂದ್ರೆ ಮಗನ ಮದುವೆ ಐತಿ, ನಾ ಹಂಗೆ ಇರ್ಬೇಕೇನು? ನನಗೂ ಒಂದು 4 ಬಂಗಾರ ಐಟಮ್ ಕೊಡೋಸ್ರಿ, ನಾನು ಹಾಕೊಂಡು ತಿರ್ಗಾಡ್ಬೇಕ್ರಲ್ಲ. ಏ ಮದಿವಿ ನಿಂದಿಲ್ಲ ನಿನ್ನ ಮಗಂದೈತಿ. ಮಗಗ ಸೊಸಿಗೆ ಹಾಕ ಬಂಗಾರ ನೀ ಏನ್ ಹಾಕೋತಿ? ಅಯ್ಯ ರೀ ಒಂದು ಸ್ವಲ್ಪ ಏನಾರೇ ಒಂದು ಚೂರುಪಾರೇ ಕೊಡಸ್ರಿ. ನನಗೂ ಆಸೆ ಐತಿ ಮಗನ ಮದುವೆಯಾಗ ಜೋರಂಗೆ ರೆಡಿ ಆಗ್ಬೇಕಂದ. ಅಯ್ಯ ಗೌಡ್ರ ಕೊಡಸ್ರಿ ಮತ್ತು ಶಾರಾಕಗೆ ಒಟ್ಟು. ಗೌಡ್ರ ನೋಡಾಕ್ಸತ್ತೇನು ನಾ ಮದುವೆಗೆ ಬಂದಾಗಿಂತ್ರ ಶಾರಕಾಗ ಏನು ಕಮ್ಮಿ ಇಟ್ಟಾರ? ಗಿರ್ಜಿ ಎಲ್ಲ ಕೊಡಿಸ್ಯದಾರಲ್ಲ. ಅಯ್ಯ ಪಾರಕ್ಕ ಮೊದ್ಲಿಂತ್ರ ನೋಡಿ ಅಂತ ಹೇಳ್ತಿ, ಹಂಗಿದ್ರೆ ಈಗ ನೀ ಕೊಡಿಸ್ಬೇಡ ಅನ್ನೋಂಗೆ ಮಾತಾಡತ್ತಿಲ್ಲ ನನಗೆ ಬಂಗಾರ. ಏ ಯವ್ವ ಹಂಗಲ್ಲ ಯವ್ವ. ಮತ್ತು ಹೆಂಗೆ ಪಾರಕ್ಕ ನೀ ಹೇಳೋದು ಹಂಗೆ ಐತೆ ನೋಡು. ಯವ್ವ ಶಾರಕ್ಕ ನಾ ಏನೇ ಹೇಳ್ರನು ಗೌಡ್ರ ನೀನು ಕೊಡ್ಸತ್ತಾರು ಮಾಡೋದು ಮಾಡತ್ತಾರು ತರತ್ತಾರು. ನಮ್ಮ ಮಾತು ಕೇಳಿ ನಿನಗೇನು ತರೋದು ಕೊಡೋದು ಮಾಡೋದು ಬಿಟ್ಟಾರಣ ಯವ್ವ. ನೀ ಯಾಕೆ ಹಿಂಗಂತೆ ಯವ್ವ? ಒಂದು ಈಟು ಅಪ್ಪಿ ತಪ್ಪಿ ಒಂದು ಈಟು ವಂಗ ಮಾತಾಡ್ರ ಮೈ ಮೇಲೆ ಬರ್ತೀನಿ ನೋಡು ಶಾರಕ್ಕ. ಪಾರಕ್ಕಾರ ನಿಮಗೂ ಗೊತ್ತಿರಲ್ಲ ನಿಮ್ಮ ಹೆಂಡತಿ ಮೊದಲಿಂದ ಹಂಗ ಅದಾಳ. ನಿಮಗೇನು ಗೊತ್ತಿರ್ಲಾರ್ದೈತೆ ಅನ್ರಿ. ಇವ್ರದೊಂದು ಎಲ್ಲದ್ರಾಗೂ ನಾನು ಮಾತಾಡವ ಅತ್ತಂದು ನಿಂತು ಬಿಡವ್ರ ಒಟ್ಟು. ಆತ ಶಾರದಾ ನಾ ಹೊರಗೆ ಹೋಗ್ತೇನೆ. ಬೇಡ ನಿಂದ್ರದು ಬೇಡ, ನಿನ್ನ ಕಡೆ ಅನ್ನಿಸ್ಕೋದು ಬೇಡ, ನಾನು ನಡೀತೇನೆ. ಅಯ್ಯ ರೀ ನಿಂದ್ರಿ ಎಲ್ಲಿ ಹೊಂಟರಿ? ಬರ್ರಿ ಇಲ್ಲೇ. ಶಾರಕ್ಕ ನೀ ಹಂಗೆ ಮಾತಾಡ್ದಿ ಅದಕ್ಕೆ ಗೌಡ್ರ ಹೊರಗೆ ಹೋಗ್ಬಿಟ್ರ ನೋಡು. ಎಲ್ಲಿ ಬಿಡು ರಾತ್ರಿ ಬರತ್ತ. ಎಲ್ಲಿ ಹೋದ್ರೇನು ರಾತ್ರಿ ಮನೆಗೆ ಬರಬೇಕಲ್ಲ? ಮನೆಗಂತೂ ಬರಬೇಕು ಬಿಡ ಯವ್ವ. ಅದೇನು ಮುಗಿಲಾರ್ದಕತಿ, ಮನೆಗಂತೂ ಬರಬೇಕು. ಆತಳ ಶರಕ ನಾನು ನಡೀತ ನೀನು ನಾಳೆ ಆ ಕಡೆ ಮನೆ ಕಡೆಯರೇ ಬಾ. ನಾನು ನಡೀತನ್ವ ಇನ್ನು. ಆತಡ್ರಿ ಬಿಡಾಡ್ಯಾರ. ಇವತ್ತೇನು ದಗದಾಗಲಿಲ್ಲ. ನಾಳೆ ಬರ್ರಿ, ಯಾಕಂದ್ರೆ ನಾಳೆ ನಾನು ಆ ಕಡೆ ಬರ್ತಾನೆ ಒಂದಿಟ್ಟು. ಊರಾಗಿಂದ ಏನು ಸುದ್ದಿನ ಗೊತ್ತಾಗಲ್ಲ ಒಂದಿಟ್ಟು ತಿರ್ಗಾಡ್ಯಾರ ಬರೋನು. ಆತಳ ನಾಳೆ 11 ಅಡುಗೆ ಮುಗಿಸ್ಕೊಂಡು ಹೊರಗೆ ಬಂದ್ಬಿಡು ನೀನು. ಆತಳ ಬರ್ತೀನಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಒಂದು ಲೆವೆಲಿಗೆ ಒಯ್ಯಿರಿ. ನಿಮ್ಗೆಲ್ಲರಿಗೂ ನಾ ಕೇಳ್ಕೊಳ್ಳೋದಿಷ್ಟ, ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಮತ್ತು ಯಾವ ಥರ ವಿಡಿಯೋ ಬೇಕಂತಂದ ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.